ಇನ್ನು 99 ಡೇಸ್ ಒಳಗೆ ನ್ಯೂ ಇಯರ್ ಬರ್ತೈತಿ. ಎಲ್ಲರೂ ಹೊಸ ಹೊಸ ರೆಸೊಲ್ಯೂಷನ್ಸ್ ತೊಗೋತಾರೆ. ಫಿಟ್ ಆಗಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಓದಕ್ಕೆ ಕೂಡಬೇಕು ಅಂತೆಲ್ಲ. ಬಟ್ ಅವಾಗ ಅನ್ನೋಷ್ಟಿಗೆ ನಿಮ್ದು ಆಲ್ರೆಡಿ 99 ಡೇಸ್ ವೇಸ್ಟ್ ಆಗ್ತಾವೆ. ಬಟ್ ಅದ 99 ಡೇಸ್ ನೀವು ಈಗ ಫೋಕಸ್ ಮಾಡಿ ಮಾಡಾಕತ್ತೀರಿ, ಈಗ ನಿಮ್ಮ ಗೋಲ್ಸ್ ಮೇಲೆ ವರ್ಕ್ ಮಾಡಂತೀರಿ ಅಂದರೆ ಎಷ್ಟೋ ಬೆಟರ್ ಆಗ್ತೈತಿ ನಿಮ್ಮ ಕಂಡೀಷನ್ ನ್ಯೂ ಇಯರ್ ಸ್ಟಾರ್ಟ್ ಆಗೋಷ್ಟಿಗೆ. ಸೊ ಎಲ್ಲರೂ ಹುರುಪನಾಗ ಸ್ಟಾರ್ಟ್ ಮಾಡ್ತಾರೆ ಅಂಥೇಳಿ ನ್ಯೂ ಇಯರ್ನಾಗ ಸ್ಟಾರ್ಟ್ ಮಾಡೋ ಬದಲಿ ಇವತ್ತನೇ ಟೈಮ್ ತೊಗೊಂಡು ಇವತ್ತನೇ ಸ್ಟಾರ್ಟ್ ಮಾಡಿರಿ, ಗ್ರೋ ಆಗ್ತೀರಿ ಫಾರ್ ಶ್ಯೂರ್. ನಾನು ನನ್ನ ಇನ್ಸ್ಟಾಗ್ರಾಮ್ ಗ್ರೋ ಮಾಡಿದ್ದು ಇದೇ 90 ಡೇಸ್ ಕೈಂಡ್ ಆಫ್ ಡ್ಯೂರೇಷನ್ದಾಗ. ಅವಾಗೇನು ಸಿಕ್ಕಿರೋ ಗ್ರೋತ್ ಐತಲ್ಲ, ನಾನು ಇನ್ನೂ ಸ್ವಲ್ಪ ಪುಷ್ ಮಾಡಿ, ಲಿಮಿಟ್ಸ್ ಏನಿಲ್ಲ ಆಯಿತಾ, ಈಗ ಅರೌಂಡ್ 25K ಏನೋ ಇರಬೇಕು. ಇನ್ನು ಸ್ವಲ್ಪ ದಿವಸ ಅಂದರೆ 100K ರೀಚ್ ಆಗ್ತೀನಿ ಫಾರ್ ಶ್ಯೂರ್. ಎದಕ್ಕಂದರೆ ಐ ಆಮ್ ವೆರಿ ಕನ್ಸಿಸ್ಟೆಂಟ್, ಡಿಸಿಪ್ಲಿನ್. ಮಾಡಬೇಕಂದ್ರೆ ಮಾಡಲೇಬೇಕು ಅನ್ನೋ ಮೈಂಡ್ಸೆಟ್ಟಿಗೆ ಡೆವಲಪ್ ಮಾಡ್ಕೊಂಡೀನಿ. ಸೊ ದಿಸ್ ಈಸ್ ಗೋಯಿಂಗ್ ಟು ವರ್ಕ್ ಫಾರ್ ಮೀ. ಸೊ ನನಗಷ್ಟೇ ಅಲ್ಲ, ನೀವು ಮಾಡಿರಿ, ನೀವು ಗ್ರೋ ಆಗ್ರಿ ಅಂತ ಹೇಳ್ತಿರೋದಷ್ಟೇ. ಶೋಲ್ಡರ್ ಇಂಜುರಿ ಇನ್ನೂ ಐತಿ, ಶೋಲ್ಡರ್ ಇನ್ನೂ ನೋವಾಗತೈತಿ. ಅದ್ರ ಸಂಬಂಧ ಇವತ್ತು ನಾನು ಸ್ಕ್ವಾಟ್ಸ್ ಮಾಡಂಗಿಲ್ಲ. ಸ್ಕ್ವಾಟ್ಸ್ ಬದಲಿ ಅದ್ರದ್ದು ಅಲ್ಟರ್ನೇಟಿವ್ ಹ್ಯಾಕ್ ಸ್ಕ್ವಾಟ್ ಮಾಡ್ತೀನಿ. ನನಗೆ ಸ್ವಲ್ಪ ವಿಚಾರ ಮಾಡಿದ ಮೇಲೆ ಗೊತ್ತಾತ ಅದು ಶೋಲ್ಡರ್ ಎದಕ್ಕೆ ನೋವಾಗಿ ಸ್ಟಾರ್ಟ್ ಆತು ಅಂಥೇಳಿ. ನಾನು ಲಾಸ್ಟ್ ಟೈಮ್ ಏನು ಲೆಗ್ಸ್ ಟ್ರೈನ್ ಮಾಡತ್ತಿದ್ದೆ ಅಲ್ಲ, ಅವಾಗ ಯೂಶ್ವಲಿ ನಾನು ಸ್ಮಿತ್ ಮಷಿನ್ನಾಗ ಮಾಡೋದು. ಆ ಸ್ಮಿತ್ ಮಷಿನ್ನಾಗೂ ನಾನು ಅದು ಏನದು ಕುಷನ್ ಏನಂತಾರೆ, ಅದಕ್ಕೆ ನೆನಪ ಬರಂತಿಲ್ಲ ನಂಗೆ. ಅದು ಕುಷನ್ ಟೈಪ್ ಇರ್ತೈತಲ್ಲ, ಸ್ಪಾಂಜ್, ಅದನ್ನು ನೆಕ್ ಕಡೆ ಇಟ್ಕೊಳ್ಳಲ್ಲ, ಬಾರಿಗೆ ಹಾಕಿ ಅದನ್ನು ಪರ್ಫಾರ್ಮ್ ಮಾಡೋಂಗಿಲ್ಲ. ಎದಕ್ಕಂದ್ರೆ ನನಗೆ ಬೇರೆ ಬಾರ್ನಾಗ ಮಾಡಿನ ರೂಢ. ಬಟ್ ಅದ್ರಾಗ ಒಂದು ಸೆಟ್ ಒಬ್ಬ ಫ್ರೆಂಡ್, ಇದನ್ನ ಹಾಕಿ ಸ್ಪಾಂಜ್ ಹಾಕಿ ಹೊಡಿ, ನಿಂಗೆ ಚಲೋ ಫೀಲ್ ಬರ್ತೈತಿ ನೋಡು, ಕಂಫರ್ಟೇಬಲ್ ಫೀಲ್ ಆಕೈತಿ ನೋಡು ಅಂತ ಹೇಳಿದ. 30 + 20 ಇಷ್ಟು ವೇಟಿಗೆ ಅದು ಸ್ಪಾಂಜ್ ಹಾಕಿ ಮಾಡೋಕ್ಕೆ ಟ್ರೈ ಮಾಡಿದ್ದೆ. ಅವಾಗ ಒಂದು 10 ರೆಪಿಟೇಷನ್ ಹೊಡೆದಿದ್ದೆ. ಅವಾಗ ಏನು ಫೀಲ್ ಆಗಲಿಲ್ಲ. ಬಟ್ ಅದೇನು ಸ್ಪಾಂಜ್ ಇಟ್ಕೊಂಡಿದ್ದೆಲ್ಲ, ವೇಟ್ ಓವರ್ ಆಲ್ ಲೈಕ್ ಡಿವೈಡ್ ಆಗಿಬಿಟ್ಟಿತ್ತು ನನಗೆ. ಅದು ಶೋಲ್ಡ್ರ್ ಮೇಲೆ ಸ್ವಲ್ಪ ಜಾಸ್ತಿ ಬಿದ್ದಿತ್ತು. ಅದ್ರದಿಂತ್ರ ನನಗೆ ಈಗ ಶೋಲ್ಡ್ರ್ ಪೇನ್ ಸ್ಟಾರ್ಟ್ ಆಗೈತಿ ಅಂತ ನಾನು ಅಸ್ಯೂಮ್ ಮಾಡಾಕತ್ತೀನಿ. ಅಸ್ಯೂಮ್ಕಿಂತ ಜಾಸ್ತಿ 80 to 90% ಅದ್ರದ್ದು ಸಂಬಂಧ ಆಗಿರೋದು ಅನ್ನೋದು ಒಂದು ಕೈಂಡ್ ಆಫ್ ಕ್ಲಾರಿಟಿ ಐತಿ. ಅದು ಬಿಟ್ಟು ನಾನೊಂದು ಸ್ವಲ್ಪ ರಾತ್ರಿ ಮಲ್ಕೊಳ್ಳೋಬೇಕಾದ್ರೆ ಪೋಶ್ಚರ್ ಸರಿ ಇರೋಂಗಿಲ್ಲ, ನಿದ್ದಿಗಣ್ಣ ನಾನು ಸೊಟ್ಟ ಪಟ್ಟ ಮಲ್ಕೊಂಡಿರ್ತೀನಿ. ಅದು ಪ್ಲಸ್ ಇದು ಎರಡೂ ಸೇರಿ ಹಂಗಾಗಿರಬಹುದು ಅನ್ನೋದು ನನ್ನ ಅಸಂಪ್ಷನ್. ಅದಕ್ಕೆ ಇವತ್ತು ಲೆಗ್ಸ್ ಮಾಡೋಬೇಕಾರೆ ಪ್ರಾಪರಾಗಿ ವಾರ್ಮಪ್ ಮಾಡಿದೆ. ಲೈಕ್ ಲೆಗ್ ಸ್ವಿಂಗ್ಸ್ ಮಾಡೋದಾಯ್ತು, ಆಮೇಲೆ ಮೊಬಿಲಿಟಿ, ಆ್ಯಂಕಲ್ ಮೊಬಿಲಿಟಿಗಾಯ್ತು, ಹಿಪ್ ಮೊಬಿಲಿಟಿಗಾಯ್ತು ಮಾಡಿ. ಅದಾಗಿಂದ ಫಸ್ಟ್ ಎಕ್ಸಸೈಸ್ ನಾನು ಸ್ಟಾರ್ಟ್ ಮಾಡಿದ್ದು ಹ್ಯಾಕ್ ಸ್ಕ್ವಾಟ್. ಇದ್ರಾಗೂ ನಾನೇನು ಭಾಳ ಎಗ್ರೆಸಿವ್ ಆಗಿ ಲಿಫ್ಟ್ ಮಾಡೋಕ್ಕೆ ಹೋಗಲಿಲ್ಲ, ಇಲ್ಲ ಹೆವಿ ವೇಟ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಶೋಲ್ಡರ್ ಅದ ಅಂದೆಲ್ಲ ಸ್ವಲ್ಪ ನನಗಿನ್ನೂ ಅದು ಟಾರ್ಚರ್ ಕೊಡಾದಿತ್ತು ಲೈಟಾಗಿ. ಬಟ್ ಅದನ್ನು ಇಟ್ಕೊಂಡು ಸ್ಕಿಪ್ ಮಾಡಬಾರ್ದು ಅಂತ ಹೇಳಿ ಲೆಗ್ ವರ್ಕೌಟ್ ನಾನು ಸ್ಟಾರ್ಟ್ ಮಾಡ್ತೀನಿ. ನೀವು ನೀವು ಲೈಕ್ ನಾ ಅಂತೂ ಎಸ್ಪೆಷಲಿ ಬೇರೆದ್ರಾಗ ವಾರ್ಮಪ್ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಬಟ್ ಲೆಗ್ಸ್ ಅಂತ ಬಂದಾಗ ಸಫಿಷಿಯೆಂಟ್ ಟೈಮ್ ತೊಗೊಂಡು ವಾರ್ಮಪ್ ಮಾಡಿನೇ ಸ್ಟಾರ್ಟ್ ಮಾಡೋದು. ನಿಮ್ಮದು ಶೋಲ್ಡರ್ ಆಗಿರ್ಬೋದು, ಲೋವರ್ ಬ್ಯಾಕ್ ಆಗಿರ್ಬೋದು, ನೀಸ್ ಆಗಿರ್ಬೋದು, ಇವನ್ನೆಲ್ಲ ಒಂದು ಸ್ವಲ್ಪ ಚೆಂದಾಗಿ ವಾರ್ಮಪ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಎಕ್ಸಸೈಸನ್ನು ನೀವು ಸ್ಟಾರ್ಟ್ ಮಾಡೋದು ಈಸ್ ಆಲ್ವೇಸ್ ಅ ಬೆಟರ್ ಅಪ್ರೋಚ್. ನನ್ನ ಕೇಸ್ದಾಗ ಲಾಸ್ಟ್ ಒಂದು 1 year ಬ್ಯಾಕ್ ಏನೋ ಇರಬೇಕು. ಆ್ಯಂಕಲ್ ಮೊಬಿಲಿಟಿ ಅಷ್ಟು ಇರಲಿಲ್ಲ, ಹಿಪ್ ಮೊಬಿಲಿಟಿ ಇರಲಿಲ್ಲ ಅಂಥೇಳಿ ನಂಗೆ ಬಾಡಿ ವೇಟ್ ಸ್ಕ್ವಾಟ್ ಮಾಡೋಕ್ಕೂ ಕಂಫರ್ಟೇಬಲ್ ಫೀಲ್ ಆಗ್ತಿದ್ದಿಲ್ಲ. ಆ ಟೈಪ್ ಕಂಡೀಷನ್ ಇತ್ತು. ಬಟ್ ಸ್ವಲ್ಪ ನಾನು ಆ್ಯಂಕಲ್ ಮೊಬಿಲಿಟಿ, ಹಿಪ್ ಮೊಬಿಲಿಟಿ ಮಾಡಿಕೊಂಡು ಆ ಕಂಡೀಷನ್ ಇಂಪ್ರೂವ್ ಮಾಡಿಕೊಂಡೆ. ಸೊ ನೀವು ಈ ಥರ ಟ್ರೈ ಮಾಡ್ಬೋದು. ನಿಮ್ಗೇನಾದರೂ ಆ ಟೈಪ್ ಮೊಬಿಲಿಟಿ ಇಶ್ಯೂಸ್ ಇತ್ತಂದರೆ ಯೂಟ್ಯೂಬ್ನಾಗ ಆ್ಯಂಕಲ್ ಮೊಬಿಲಿಟಿ, ಹಿಪ್ ಮೊಬಿಲಿಟಿ ಎಕ್ಸಸೈಸಸ್ ಅಂತ ನೀವು ಹೊಡೆದ್ರಿ ಅಂದರೆ ಸರ್ಟೆನ್ ಮೊಬಿಲಿಟಿ ಎಕ್ಸಸೈಸಸ್ ಬರ್ತಾವೆ. ಅದ್ರಾಗ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗ್ತೈತೆ ಅದನ್ನು ನೋಡಿಕೊಂಡು ನೀವು ಟ್ರೈ ಮಾಡಿ ಪರ್ಫಾರ್ಮ್ ಮಾಡಿರಿ. ಇದು ಹ್ಯಾಕ್ ಸ್ಕ್ವಾಟ್ ಮಷೀನ್. ಇವತ್ತು ಸ್ಕ್ವಾಟ್ಸ್ ಮಾಡೋಕತ್ತಿಲ್ಲ. ಹ್ಯಾಕ್ ಸ್ಕ್ವಾಟ್ ಮಷೀನ್ದಾಗ ವೇಟ್ ಆ್ಯಡ್ ಮಾಡಿ ವಾರ್ಮಪ್ ರೇಂಜ್ ಅಂತಲೂ ಲೈಟ್ ವೇಟ್ನ ಇಟ್ಕೊಂಡು ಫಸ್ಟ್ ಸೆಟ್ಟನ್ನು ಪರ್ಫಾರ್ಮ್ ಮಾಡಿ ನೆಕ್ಸ್ಟ್ ಇದರದ್ದು ವರ್ಕಿಂಗ್ ಸೆಟ್ಸ್ ಎಲ್ಲನೂ ಅರೌಂಡ್ 3 sets ಆ ಥರ ಕಂಪ್ಲೀಟ್ ಮಾಡಿದೆ. ಇದ್ರಾಗ ಅದು ಹಿಂದೆ ಏನು ಪ್ಯಾಡಿಂಗ್ ಇರ್ತೈತಲ್ಲ, ಅಲ್ಲಿ ನಿಮ್ಮ ಬ್ಯಾಕನ್ನು ಫರ್ಮ್ ಆಗಿ ಇಟ್ಕೊಂಡು ಎಷ್ಟು ಆಗ್ತೈತಿ ಅಷ್ಟು ಡೀಪ್ ತೆಳಗೆ ಕುಂದ್ರಾಗ ಟ್ರೈ ಮಾಡಿರಿ. ಸ್ಟೇಬಲಿಟಿ ಇದ್ರಾಗ ಮೇಂಟೈನ್ ಆಗಿರ್ತೈತಿ ಮಷೀನ್ ಅಲ್ಲ, ಬಟ್ ಅಂದರೂ ಬ್ಯಾಕ್ ಏನಾಗ್ತಿರ್ತೈತಿ ಮುಂದೆ ಬಂದಂಗೆ ಆಗ್ತಿರ್ತೈತಿ. ಅದನ್ನೊಂದು ನೋಡಿಕೊಂಡು
ನೀವು ಇದು ಎಕ್ಸಸೈಸ್ ಪರ್ಫಾರ್ಮ್ ಮಾಡ್ಬೋದು. ಫ್ರೀ ಬಾರ್ಬಲ್ ಸ್ಕ್ವಾಟ್ಸು ಸ್ಮಿತ್ ಮಷಿನ್ ಕಂಪೇರ್ ಮಾಡಿದರೆ ಇದು ಒಂದು ಸ್ವಲ್ಪ ಈಸಿ ಆಗ್ತೈತಿ, ಅದನ್ನು ನೋಡಿಕೊಂಡು ಮಾಡಿರಿ. ಸೆಕೆಂಡ್ ಎಕ್ಸಸೈಸ್ ಅಂತ ಹೇಳಿ ಲೆಗ್ ಪ್ರೆಸ್ ಇಲ್ಲಿ ಸೈಡಿಗೆ 2 ಸಣ್ಣ ವೇಟ್ ಕಾಣ್ತಿರ್ಬೋದು, ಅದ್ರ ಮೇಲೆ ಭಾಳಷ್ಟು ವೇಟ್ ಜಾಸ್ತಿ ಹಾಕಿ ಕುಂತಿದ್ರೆ ಅದನ್ನೇ 3 ಸೆಟ್ಸು 4 ಸೆಟ್ಸು ಪರ್ಫಾರ್ಮ್ ಮಾಡಿ ಲೆಗ್ ಪ್ರೆಸ್ಸನ್ನು ಮುಗಿಸ್ತೇನೆ. ಇದು ಲೆಗ್ ಪ್ರೆಸ್ ನಂಗೆ ಅಷ್ಟು ಜಾಸ್ತಿ ಎಫೆಕ್ಟಿವ್ ಫೀಲ್ ಆಗಂಗಿಲ್ಲ. ನನಗೆ ಬೆಟರ್ ಫೀಲ್ ಆಗೋದಂದ್ರೆ ಸ್ಕ್ವಾಟ್ಸು, ಆಮೇಲೆ ಇನ್ನೊಂದು ಪೆಂಡುಲಮ್ ಸ್ಕ್ವಾಟ್ಸು, ಅದು ಬಿಟ್ಟರೆ ಆಗಲ್ಲೇ ತೋರಿಸಿದೆಲ್ಲ ಹ್ಯಾಕ್ ಸ್ಕ್ವಾಟ್. ಇವು ಸ್ವಲ್ಪ ಕ್ವಾಡ್ಸ್ ಮೇಲಾತು ಜಾಸ್ತಿ ಎಫೆಕ್ಟಿವ್ ಫೀಲ್ ಆಗ್ತಾವೆ. ಲೆಗ್ ಪ್ರೆಸ್ ನಂಗೆ ಅಷ್ಟು ಮಜಾ ಬರಲ್ಲ, ಫೀಲ್ ಆಗಂಗಿಲ್ಲ. ಆಮೇಲೆ ಅದ್ರಾಗ ಪೂರ ರೇಂಜ್ ಆಫ್ ಮೋಷನ್ ಮಾಡ್ಬೇಕಂದ್ರೆ ಕಾಲು ಪೂರ ಹಿಂದೆ ತೊಗೊಂಬರ್ಬೇಕು, ಲೈಕ್ ಚೆಸ್ಟ್ ಮಟ್ಟ ಟಚ್ ಮಾಡಬೇಕಾಗ್ತೈತಿ. ಬಟ್ ಅಷ್ಟು ಟಚ್ ಮಾಡಬೇಕಾದ್ರೆ ಹಿಪ್ಸ್ ಮೇಲೆ ಎದ್ದು ಬಿಡ್ತಾವೆ, ಅದು ಸರಿಯಲ್ಲ. ಅದಾಗಿಂದ ಹ್ಯಾಮ್ಸ್ಟ್ರಿಂಗ್ ಸಂಬಂಧ ಹ್ಯಾಮ್ಸ್ಟ್ರಿಂಗ್ ಕರ್ಲ್ ಮಾಡಿದೆ. ನಂಗೆ ಇನ್ನೊಂದು ಎಕ್ಸಸೈಸ್ ಮಾಡೋದೈತಿ, ಅದೇನು ಸ್ಟಿಫ್ ಲೆಗ್ ಡೆಡ್ ಲಿಫ್ಟ್ ಅಂತಾರಲ್ಲ, ಅದು ಹ್ಯಾಮ್ಸ್ಟ್ರಿಂಗಿಗೆ ಭಾಳ ಎಫೆಕ್ಟಿವ್, ಭಾಳ ಚಲೋ ಫೀಲ್ ಆಗ್ತೈತಿ. ಬಟ್ ಅದನ್ನು ಮಾಡಿದ ಕೂಡಲೇ 1-2 ದಿನ ನಡೆಯೋಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಸ್ವಲ್ಪ ಗ್ಯಾಪ್ ಆಗಿ ಮಾಡಿದ್ರಿ ಅದನ್ನಂದ್ರೆ ಸ್ವಲ್ಪ ಪೇನ್ ಜಾಸ್ತಿನೇ ಆಕೈತಿ, ಹ್ಯಾಮ್ಸ್ಟ್ರಿಂಗ್ ಹಿಡ್ಕೊಂಡ್ಬಿಟ್ಟಿರ್ತೈತಿ. ಬಟ್ ಅದನ್ನು ಬಿಟ್ಟು ಈಗ ಹ್ಯಾಮ್ಸ್ಟ್ರಿಂಗ್ ಕರ್ಲ್ ಸ್ವಲ್ಪ ಟೈಮ್ ಕನ್ಸ್ಟೆಂಟ್ಸು ಇತ್ತಂತೆ, ಹ್ಯಾಮ್ಸ್ಟ್ರಿಂಗ್ ಕರ್ಲ್ ಮುಗಿಸಿ ಲೆಗ್ ಎಕ್ಸ್ಟೆನ್ಷನ್ ಸ್ಟಾರ್ಟ್ ಮಾಡಿ, ಲೆಗ್ ಎಕ್ಸ್ಟೆನ್ಷನ್ ಅದರದ್ದು ಮತ್ತು ಹ್ಯಾಮ್ಸ್ಟ್ರಿಂಗ್ ಕರ್ಲಿಂದು 2, 3 to 4 ಸೆಟ್ಸ್ ಮಾಡಿ ನೆಕ್ಸ್ಟ್ ಫೋಕಸ್ ಕಾಫ್ಸ್ ಕಡೆ ಇತ್ತು. ಕಾಫ್ಸಿಗೆ ನಂದು ಲೈಕ್ ಪ್ರೀವಿಯಸ್ ವೀಡಿಯೋ ಒಳಗೂ ಹೇಳೇನಲ್ಲ, ಕಾಫ್ಸ್ ನಂದು ಭಾಳ ಅಂದ್ರೆ ಭಾಳ ಚಾಲೆಂಜಿಂಗ್ ಪಾರ್ಟ್ ಬಾಡಿದು. ಸಣ್ಣ ಅಂದ್ರೆ ಸಣ್ಣ ಕಾಣ್ತಾವೆ ಕಾಫ್ಸ್, ಜಲ್ದಿ ಗ್ರೋ ಆಗೋದೂ ಇಲ್ಲ. ಸೊ ಅದ್ರ ಸಂಬಂಧ ಕಾಫ್ಸಿಂದ 2 ವೇರಿಯೇಷನ್ ಮಾಡಿದೆ. ಒಂದು ಸ್ಟ್ಯಾಂಡಿಂಗ್ ಕಾಫ್ ರೈಸಸ್ಸಿಂದ ನಾವು ವೇಟ್ ಜಾಸ್ತಿ ಹಾಕಿ 4 ಸೆಟ್ಸ್ ಏನೋ ಪರ್ಫಾರ್ಮ್ ಮಾಡಿದ್ದೆ. ಇದು ಸ್ಟ್ಯಾಂಡಿಂಗ್ 4 ಸೆಟ್ಸ್ ಕಂಪ್ಲೀಟ್ ಆಗಿಂದ ಇದು ಮಾಡ್ತಿರೋದು ಹ್ಯಾಕ್ ಸ್ಕ್ವಾಟ್ ಮಷೀನ್ ಮೇಲೆ. ಈ ಬೇರೆ ಸ್ಟ್ಯಾಂಡಿಂಗ್ ಕಾಫ್ ರೈಸ್ ಮಷೀನ್ ಜಿಮ್ನಾಗಿಲ್ಲ, ಇದೇ ಇರೋದು. ಸೊ ನಾ ಇದ್ರಾಗ ಮಾಡತ್ತೀನಿ. ನಿಮ್ಮ ಕಡೆ ಏನಾದರೂ ಸ್ಟ್ಯಾಂಡಿಂಗ್ ಕಾಫ್ ರೈಸ್ ಮಷೀನ್ ಇತ್ತಂದ್ರೆ ನೀವು ಆ ಮಷೀನ್ನಾಗ ಎಕ್ಸಸೈಸ್ ಪರ್ಫಾರ್ಮ್ ಮಾಡಿರಿ. ಇಲ್ಲ ಅಂದರೆ ಬಾಡಿ ವೇಟ್ ಕಾಫ್ ರೈಸಸ್ ಮಾಡಿದ್ರು ನಡಿತೈತಿ, ಇಲ್ಲಾಂದ್ರೆ ಇದೇ ಐತಲ್ಲ ಹ್ಯಾಕ್ ಸ್ಕ್ವಾಟ್ನಾಗ ಅದನ್ನು ಮಾಡಿದ್ರು ನಡಿತೈತಿ. ಸ್ಟ್ಯಾಂಡಿಂಗ್ ಕಾಫ್ ರೈಸಸ್ ಆಗಿಂದ ನೆಕ್ಸ್ಟ್ ಮಾಡಿದ್ದು ಸೀಟೆಡ್ ಕಾಫ್ ರೈಸಸ್. ಇದ್ರಾಗ ನಿಮ್ಗೆ ಹೆಂಗೆ ಕಂಫರ್ಟೇಬಲ್ ಆಗ್ತೈತಿ ಹಂಗೆ ಕಂಫರ್ಟೇಬಲ್ ಆಗಿ ಈ ಮಷೀನನ್ನು ಸೆಟಪ್ ಮಾಡ್ಕೊರಿತೆಲ್ಲ. ಕಾಲು ಕಡೆ ಇರ್ತೈತಲ್ಲ ಅದು ಹಿಂದೆ ಮುಂದೆ ಆಗ್ತಿರ್ತೈತಿ. ಲಾಸ್ಟ್ ವೀಡಿಯೋದಾಗ ಒಬ್ರು ಯಾರೋ ಮುಂದೆ ಸರಿಸಿ ಸಿಗಿಸ್ಬಿಟ್ಟಿದ್ರು ಅದು. ಸೊ ಅದರ ಸಂಬಂಧ ಅದನ್ನು ಅವಾಗ ಪರ್ಫಾರ್ಮ್ ಮಾಡಿದ್ದಿಲ್ಲ. ಬಟ್ ಇದು ಇವತ್ತು ಸರಿ ಇತ್ತು ಅಂತೇಳಿ ಇದನ್ನು ಪರ್ಫಾರ್ಮ್ ಮಾಡಿದೆ. ಇದು ನಿಮ್ಗೆ ಏನಂತಾರ ಸ್ವಲ್ಪ ಜಾಸ್ತಿ ಬೆಟರ್ ಫೀಲ್ ಆಗಬಹುದು ಅದ್ರ ಕಂಪೇರ್ ಸ್ಟ್ಯಾಂಡಿಂಗ್ಕಿನ. ಬಟ್ ಇದು ಅದು ಎರಡನ್ನೂ ಮಾಡಿರಿ. ಇದಾಗಿಂದ ನಾನು ಲಾಸ್ಟ್ ವೀಡಿಯೋ ಹೆಂಗೆ ಹೇಳಿದ್ದೆ ಅಲ್ಲ, ನಾನು ನಂದು ಕೋರ್ ಮೇಲೆ ಆ್ಯಂಡ್ ಕಾರ್ಡಿಯೋ ಹೆಲ್ತ್ ಮೇಲೆ ಸ್ವಲ್ಪ ಈಗ ಜಾಸ್ತಿ ಫೋಕಸ್ ಮಾಡ್ತೀನಿ ಅಂತೇಳಿ ಅದರ ಸಂಬಂಧ ಒಂದು ಸ್ವಲ್ಪ ಆ್ಯಪ್ಸ್ ಇನ್ನೂ ಟ್ರೈನ್ ಮಾಡೋಕೆ ಕ್ರಂಚಸ್ ಆಯ್ತು, ಆಮೇಲೆ ಮಷೀನ್ ಕ್ರಂಚಸ್ ಆಯ್ತು ಪರ್ಫಾರ್ಮ್ ಮಾಡಿದೆ. ಇಷ್ಟು ವರ್ಷ ಲೈಕ್ ನಂಗೆ ಅದು ಎದಕ್ಕೆ ಗೊತ್ತಿಲ್ಲ, ಆ್ಯಪ್ಸನ್ನು ಸ್ವಲ್ಪ ಭಾಳ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ ನಾನು. ಎಲ್ಲರಿಗೂ ಆ್ಯಪ್ಸ್ ಅಂತ ಅಬ್ಸೆಷನ್ ಇರ್ತೈತಿ, ನಂಗೆ ಆ್ಯಪ್ಸ್ ಕಾಣಬೇಕು ಅಂಥೇಳಿ. ಎಲ್ಲರೂ ಮಾಡಿದ್ದು ನಾನು ಮಾಡಬಾರ್ದು ಅನ್ನೋ ಟೈಪ್ ಏನೋ ಆ ಥರ ಮೈಂಡ್ಸೆಟ್ ಆವಾಗ ಬಂದಿತ್ತು. ಸೊ ಅದ್ರ ಸಂಬಂಧ ನಾನು ಏನು ಮಾಡ್ತಿದ್ದೆ ಅಂದರೆ ಮೇಜರ್ ಬಾಡಿ ಪಾರ್ಟ್ಸನ್ನು ಟ್ರೈನ್ ಮಾಡ್ತಿದ್ದೆ. ಬಟ್ ಲಾಸ್ಟಿಗೆ ಟೈಮ್ ಉಳಿದಾಗ ಆ್ಯಪ್ಸ್ ಮಾಡ್ತೀನಿ ಅಂದ್ಬಿಟ್ಟು ಅದು ಹೆಂಗೆ ಆಗ್ಬಿಡ್ತಿತ್ತು ಅಂದರೆ ಆ್ಯಪ್ಸ್ ಲಾಸ್ಟಿಗೆ ಟೈಮ್ ಉಳಿತಿದ್ದಿಲ್ಲ, ಆ್ಯಪ್ಸ್ ಇಗ್ನೋರ್ ಆಗಿಬಿಡ್ತಿತ್ತು. ಬಟ್ ಈಗ ಆ್ಯಪ್ಸಿಗೂ ಹಂಗೆ ಪ್ರಯಾರಿಟಿ ಕೊಟ್ಟು 2 ಡೇಸಿಗೆ ಒಂದ್ಸತ ಆದರೂ ಆ್ಯಪ್ಸನ್ನು ಪ್ರಾಪರ್ ಟ್ರೈನ್ ಮಾಡಿ ಅದ್ರ ಜೊತೆಗೆ ಕಾರ್ಡಿಯೋ ಹೆಲ್ತ್ ಮೇಲೂ ವರ್ಕ್ ಮಾಡತ್ತೀನಿ. ಸೊ ಅದ್ರ ಸಂಬಂಧ ಬ್ರಿಸ್ಕ್ ವಾಕಿಂಗ್ ಸ್ವಲ್ಪ ಹೊತ್ತು ಮಾಡಿ ಆಯ್ತು, ಇಲ್ಲಾಂದರೆ ಸ್ಪ್ರಿಂಟಿಂಗ್ ಮಾಡೋದಾಯ್ತು, ಆ ಥರ ಈಗ ಟ್ರೈ ಮಾಡಂತೀನಿ. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಕಾರ್ಡಿಯೋ ಹೆಲ್ತು ಬೆಟರ್ ಆಗ್ತೈತಿ. ಸೊ ನಿಮ್ದು ಲೈಕ್ ಇನ್ ಶಾರ್ಟ್ ಹೇಳೋದಂದ್ರೆ ಬರೀ ಮಸಲ್ಸ್ ದೊಡ್ಡ ಇದ್ರ ಉಪಯೋಗ ಇಲ್ಲ, ಓವರಾಲ್ ನಿಮ್ದೆಲ್ಲ ಆಸ್ಪೆಕ್ಟ್ಸು ಸರಿಯಾಗಿರ್ಬೇಕು. ಸ್ಟ್ರೆಂತು ಆಯ್ತು, ಸ್ಟ್ಯಾಮಿನಾ ಆಯ್ತು, ಮೆಂಟಲ್ ವೆಲ್ನೆಸ್ ಆಯ್ತು, ಇವೆಲ್ಲನೂ ಪಾರ್ಟ್ ಆಫ್ ಫಿಟ್ನೆಸ್. ಬಾಡಿ ದೊಡ್ಡ ಇಟ್ಕೊಂಡಿರ್ತಾರ, ಲೈಕ್ ಮಸಲ್ಸ್ ದೊಡ್ಡದಿರ್ತೈತಿ, ಯಾರು ಮೆಂಟಲಿ ಹುಚ್ಚರ್ಗತ್ಲೆ ಇರ್ತಾರಂದ್ರೆ ಅದು ಉಪಯೋಗ ಇಲ್ಲ, ಅದಕ್ಕೆ ಫಿಟ್ನೆಸ್ಸು ಅನ್ನಂಗಿಲ್ಲ. ಇದು ಯೂಶ್ವಲಿ ಯಾರು ಸ್ಟೀರಾಯ್ಡ್ಸ್ ಅಂತ ಯೂಸ್ ಮಾಡ್ತಾರಲ್ಲ ಅವ್ರಿಗೆ ಆಗ್ತಿರ್ತೈತಿ. ದೊಡ್ಡ ಮಸಲ್ ಬೈಸೆಪ್ಸ್ ಎಲ್ಲ ಇರ್ತಾವೆ, ಅದ್ರ ಬುದ್ಧಿ ನೋಡ್ರಿ ಹುಚ್ಚಿನ ಥರ ಇರ್ತೈತಿ. ಸೊ ನೀವು ಹೇಳಿದ ಅರ್ಥ ಮಾಡ್ಕೊಂಡಿರಿ ಅನ್ಕೋತೀನಿ. ಇದಾಗಿಂದ ಒಂದು ಸ್ವಲ್ಪ ನಾನು ಸ್ಟ್ರೆಚಸ್ ಮಾಡಿದೆ. ಸ್ಟ್ರೆಚಸ್ಸನ್ನು ಮುಗಿಸಿ ಇದಕ್ಕೆ ಸ್ಟ್ಯಾಟಿಕ್ ಸ್ಟ್ರೆಚಿಂಗ್ ಅಂತಾರೆ. ಸ್ಟಾರ್ಟಿಂಗ್ ಮಾಡೋದು ಡೈನಾಮಿಕ್ ವಾರ್ಮಪ್, ಆಮೇಲೆ ಸ್ಟ್ಯಾಟಿಕ್ ಮಾಡ್ತಾರೆ. ಸೊ ಇದು ಸ್ಟ್ಯಾಟಿಕ್ ಸ್ಟ್ರೆಚಿಂಗ್ ನೀವು ವರ್ಕೌಟ್ ಆಗಿಂದ ಮಾಡಿದರೆ ಚಲೋ. ಬಟ್ ನಾನು ಸ್ವಲ್ಪ ಶೋಲ್ಡರ್ ಪೇನ್ ಇತ್ತಂತೇಳಿ ಆರಾಮಾಗಿ ಕುಂತು ಅಂತಿದ್ದೆ. ಇದು ಮಾಡಿ ಒಂದು ಸ್ವಲ್ಪ ಹೊತ್ತು ಪ್ಲ್ಯಾಂಕ್ ಮಾಡಿ
ಈ ನನ್ನ ವರ್ಕೌಟ್ ಸೆಷನನ್ನು ನಾನು ಮುಗಿಸ್ತೀನಿ. ಪ್ಲ್ಯಾಂಕ್ನೂ ಆಯ್ತು, ನಾ ಭಾಳ ಇಗ್ನೋರ್ ಮಾಡಿದ್ದಕ್ಕೆ ಅದಕ್ಕೆ ಅಷ್ಟು ಏನಂತಾರೆ ಫೋಕಸ್ ಆಗಿ ಮಾಡಿಲ್ಲ. ಸೊ ಈಗ ಅದರದ್ದು ಟೈಮಿಂಗ್ಸು ಇಂಪ್ರೂವ್ ಮಾಡ್ಬೇಕು. ನಂದು ಈಗ ಭಾಳ ಅಂದ್ರೆ ಭಾಳ 1 ನಿಮಿಷ 20-30 ಸೆಕೆಂಡ್ಸ್ ಅಷ್ಟೇ ಆಗ್ತಿರೋದು, ವಿಚ್ ಈಸ್ ಲೆಸ್. ಇದನ್ನು ಸ್ವಲ್ಪ ಇಂಪ್ರೂವ್ ಮಾಡಬೇಕು. ಸೊ ಒನ್ಸ್ ಏನಂತಾರಲ್ಲ, ಎಲ್ಲನೂ ಆರಾಮಾಗಿ ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋಣಂತ. ಒಮ್ಮೆ ಹುಯಿ ಅಂತ ಮಾಡೋಕ್ಕೆ ಹೋಗ್ಬಾರ್ದು. ಹುಯಿ ಅಂತ ನೀವು ಆ್ಯಪ್ಸ್ ಏನಾದರೂ ಟ್ರೈನ್ ಮಾಡಂತೀರಿ, ಒಮ್ಮೆ ಜಲ್ದಿ ಬರಬೇಕು ಹಂಗೆ ಏನಾದರೂ ಅಂದ್ರೆ ನಿಮಗೆ ಇದರಿಂದ ಏನಂತಾರೆ ಕ್ರ್ಯಾಂಪ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತೈತೆ. ಆ್ಯಪ್ಸ್ದಾಗ ನಿಮಗೆ ಡಿಸೆಂಟ್ರಿ ಹತ್ಬೋದು, ಒಂದು ಡಯರಿ ಅಂತಾರಲ್ಲ ಆ ಟೈಪ್ ಹತ್ಬೋದು, ಆಮೇಲೆ ಭಾಳ ಅನ್ಕಂಫರ್ಟೇಬಲ್ ಫೀಲ್ ಆಗ್ಬೋದು. ಅದಕ್ಕೆ ಯಾವಾಗಲೂ ಈ ಫಿಟ್ನೆಸ್ ಅಂತ ಬಂದಾಗ ಒಂದು ಸ್ವಲ್ಪ ಗ್ರ್ಯಾಜುವಲ್ಲಿನ ಸ್ಟಾರ್ಟ್ ಮಾಡಿರಿ. ಒಮ್ಮಿಂದೊಮ್ಮೆ ರಿಸಲ್ಟ್ ಬರೋಂಗಿಲ್ಲ. ಅದನ್ನು ಬರ್ಸಾಕಂಥೇಳಿ ನೀವು ಏನಾದರೂ ಮಾಡೋಕ್ಕೆ ಹೋದ್ರಿ ಅಂದರೆ ರಿಸಲ್ಟ್ ಬದಲಿ ನಿಮಗೇನಾದರೂ ಮೇಜರ್ ಇಂಜುರಿ ಆಗ್ಬೋದು, ಏನೋ ಪ್ರಾಬ್ಲಮ್ ಆಗ್ಬೋದು. ಸೊ ಅದನ್ನು ತಲೆ ಒಳಗಿಟ್ಕೊಂಡು ನಿಮ್ಮ ಜರ್ನಿನ ನೀವು ಸ್ಟಾರ್ಟ್ ಮಾಡಿರಿ, ಬೆಟರ್ ಹಾಕುವಂತ ಬರ್ರಿ. ವರ್ಕೌಟ್ ಮುಗಿಸ್ಕೊಂಡು ಹಂಗೆ ಮನೆಗೆ ಹೋಗ್ತಾ ಹನುಮಂತ ದೇವ್ರದ್ದು ದರ್ಶನ ಮಾಡಿ ಕೈ ಮುಗಿದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಇವತ್ತು ಮಧ್ಯಾಹ್ನ ಬಿಡುತ್ತಂದ್ರೆ ನಾವು ಊಟಕ್ಕೆ ಹೊರಗೆ ಹೋಗೋ ಪರಿಸ್ಥಿತಿ ಬಂತು. ಸೊ ಮಿನಿ ಪಂಜಾಬಿಗೆ ಹೋಗಿ ಊಟ ಮಾಡಿ ಬಂದ್ವಿ.